ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ಇವತ್ತು ನಾನು ಏಡಿ ಅಥವಾ ಕ್ರ್ಯಾಬ್ ಗೀ ರೋಸ್ಟನ್ನು ಮಾಡ್ತಿದ್ದೇನೆ. ಏಡಿ ಗೀ ರೋಸ್ಟನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪಿ. ಕೆಜಿಯಷ್ಟು ಏಡಿಯನ್ನು ತಂದಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಮೊದಲಿಗೆ ಏಡಿಯನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಗೂ 1 ಚಮಚದಷ್ಟು ಅರಿಶಿನವನ್ನು ಹಾಕಿ ಬೇಯಿಸಲಿಕ್ಕೆ ಇಡಬೇಕು. ಸ್ವಲ್ಪ ಬೇಕಾದರೆ ಬೇಯಿಸುವಾಗ ನೀರನ್ನು ಸೇರಿಸಬಹುದು. ಮುಚ್ಚಳವನ್ನು ಮುಚ್ಚಿಟ್ಟು ಏಡಿಯನ್ನು ಸ್ವಲ್ಪ ಸಮಯದ ತನಕ ಬೇಯಿಸಬೇಕು. ಏಡಿ ಬೆಂದಿದೆ. ಈಗ ನಾವು ಗೀ ರೋಸ್ಟ್ಗೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಮೊದಲೇ ಡ್ರೈ ರೋಸ್ಟ್ ಮಾಡಿಟ್ಟಿದ್ದೇನೆ. 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1/4 ಚಮಚ ಮೆಂತೆ, ಸ್ವಲ್ಪ ಸಾಸಿವೆ, 6ರಿಂದ 8 ಗೋಡಂಬಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕರಿಮೆಣಸನ್ನು ಮೊದಲೇ ನಾನು ಡ್ರೈ ರೋಸ್ಟ್ ಮಾಡಿಟ್ಟಿದ್ದೇನೆ. ಹಾಗೆಯೇ 1 ಮೀಡಿಯಮ್ ಸೈಜಿದ್ದು ಈರುಳ್ಳಿ, 6ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಸಣ್ಣ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 15ರಿಂದ 20 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಿನಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಇದರಿಂದ ಗೀ ರೋಸ್ಟಿಗೆ ಒಳ್ಳೆ ಕಲರ್ ಬರ್ತದೆ. ಇದನ್ನೆಲ್ಲ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಸ್ವಲ್ಪನೇ ನೀರನ್ನು ಬಳಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡಬೇಕು. ಈಗ ಒಂದು ಪಾತ್ರೆಯಲ್ಲಿ 1/4 ಕಪ್ಪಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು. ಈಗ ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಬಿ ರೆಡಿ ಮಾಡಿಟ್ಟಂತಹ ಮಸಾಲೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮಸಾಲೆಯನ್ನು ತುಪ್ಪದಲ್ಲಿ ರೋಸ್ಟ್ ಮಾಡುವುದೇ ಇಲ್ಲಿ ಇಂಪಾರ್ಟೆಂಟ್, ಮತ್ತೊಂದು ದೊಡ್ಡ ಕೆಲಸ. ಮಸಾಲೆಯನ್ನು ರೋಸ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ತಗೊಳ್ಬೇಕು, ಕೆಲವೊಮ್ಮೆ ಅದು ಮೈಗೆಲ್ಲ ರಟ್ತದೆ. ನಾನಿಲ್ಲಿ ಮಸಾಲೆಯನ್ನು 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೇನೆ. ಈಗ ಮಸಾಲೆದ್ದು ಕಲರ್ ಸಹ ಡಾರ್ಕ್ ಆಗಿದೆ. ಈಗ ಇನ್ನೂ ಸ್ವಲ್ಪ ತುಪ್ಪವನ್ನು ನಾನು ಇದಕ್ಕೆ ಸೇರಿಸ್ತಿದ್ದೇನೆ. ಮತ್ತೆ ಮಸಾಲೆಯನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ತಿದ್ದೇನೆ. ಏಡಿ ಬಾಡಿಗೆ ತುಂಬ ಹೀಟ್. ನೀವು ಎಷ್ಟು ತುಪ್ಪವನ್ನು ಸೇರಿಸ್ತೀರಾ ಅಷ್ಟು ಒಳ್ಳೆಯದು. ಹಾಗೆಯೇ ತುಪ್ಪದಿಂದ ಗೀ ರೋಸ್ಟ್ ಟೇಸ್ಟ್ ಕೂಡ ಆಗ್ತದೆ. ನಾನೀಗ ಸ್ವಲ್ಪ ಉಪ್ಪನ್ನೀಗ ಮಸಾಲೆಗೆ ಸೇರಿಸ್ತಿದ್ದೇನೆ. ಆಗಲೇ ನಾನು ಏಡಿಯನ್ನು ಬೇಯುವಾಗ ಉಪ್ಪನ್ನು ಹಾಕಿದ್ದೇನೆ, ಸೊ ಜಾಸ್ತಿ ಉಪ್ಪು ಹಾಕಬಾರ್ದು, ನೋಡಿ ಅಡ್ಜಸ್ಟ್ ಮಾಡಬೇಕು. ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಿದೆ. ಇದಕ್ಕೆ ನಾನೀಗ ಬೇಯಿಸಿ ರೆಡಿ ಮಾಡಿಟ್ಟಂತಹ ಏಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಟೇಸ್ಟಿಯಾದ ಏಡಿ ಅಥವಾ ಕ್ರ್ಯಾಬ್ ಗೀ ರೋಸ್ಟ್ ರೆಡಿಯಾಗಿದೆ. ಮಂಗಳೂರು, ಉಡುಪಿ ಹಾಗೂ ಕುಂದಾಪುರದಲ್ಲಿ ಈ ರೆಸಿಪಿ ತುಂಬಾ ಫೇಮಸ್. ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಇದಕ್ಕಿಂತ ಮುಂಚೆ ನಾನೊಂದು ಏಡಿ ಸುಕ್ಕ ರೆಸಿಪಿಯನ್ನು ಹಾಕಿದ್ದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ಅದನ್ನು ಕೂಡ ನೀವು ಟ್ರೈ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.